ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಹಿಟ್ಟು ಕಲಸಿಟ್ಟಿದೆ. ಆಮೇಲೆ ಚಪಾತಿಗೆ ನೆಂಚ್ಕೊಳ್ಳಿಕ್ಕೆ ಕುರ್ಮಾ ಮಾಡೋಣ ಅಂಥೇಳಿ ಬಟಾಣಿ ಕುರ್ಮಾ. ಇಲ್ಲಿ ಬಟಾಣಿ ಕೂಡ ಬೇಯಿಸ್ಕೊಂಡಿದ್ದೆ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇದು ಕೂಡ ಬೇಯಿಸ್ಕೊಂಡಿದ್ದೆ. ಮಸಾಲೆಗೂ ರೆಡಿ ಮಾಡಿಕೊಂಡೆ. ಕುರ್ಮಾ ಮಸಾಲೆಗೆ ಈ ಕುರ್ಮಾ ಮಸಾಲೆಗೆ ಬೆಳ್ಳುಳ್ಳಿ ಹಾಕೋದಿತ್ತು. ಬೆಳ್ಳುಳ್ಳಿ ಮುಗ್ದಿದೆ. ಸೊ ಹಾಗಾಗಿ ಶುಂಠಿ ಅಷ್ಟೇ ಹಾಕಿ ಮಾಡ್ತೇನೆ ಮತ್ತು ಗರಂ ಮಸಾಲೆ ಹಾಕಿ. ಸೊ ಎಲ್ಲ ಪಟ ಮಾಡ್ಕೊಳ್ತೇನೆ. ಹಾಯ್ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆದ ನಂತರ ಈಗ ಸಿಗ್ತಾ ಇದ್ದೇನೆ. ಗುಡಿಸಿ ತೊಳೆದು ತಿಕ್ಕಿ ಎಲ್ಲ ಆಯಿತು. ಒರೆಸ್ಬೇಕು, ನೆಲ ಒರೆಸ್ಬೇಕು. ಅದಕ್ಕಿಂತ ಮೊದಲೇ ಅಡುಗೆನ ಮಾಡಿಕೊಂಡು ಹೋಗೋಣ ಅಂಥೇಳಿ. ಅಡುಗೆ ಕೆಲಸವನ್ನು ಮುಗಿದ್ರೆ ಬೇಗ ಆಗ್ತದಲ್ಲ. ಅನ್ನ ಆಗಿದೆ, ಅನ್ನ ಬಾಗಿಸಿಟ್ಟಿದೆ. ಅನ್ನ ಕೂಡ ಆಯಿತು. ಈಗ ಇದು ನವಿಲು ಕೋನ್ ಇದೆಯಲ್ಲ, ಇದು ಹರಿವೆ ಇದೆಯಲ್ಲ, ಬಿಳಿ ಹರಿವೆ, ಅದರದ್ದು ಎಂಟಿನ ಸಾಂಬಾರು ಮಾಡಿದ್ದೆ. ಅದ್ರ ಸೊಪ್ಪಿತ್ತು, ಅದ್ರ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಆಮೇಲೆ ಈರುಳ್ಳಿ ಸಾರು, ಆಮೇಲೆ ನವಿಲು ಕೋನ್ ಕಟ್ ಮಾಡಿ ಇಟ್ಕೊಂಡಿದೆ. ಅಲ್ಲಿ ಕಾಣಿಸ್ಬೋದು ನೋಡಿ. ನವಿಲು ಕೋನ್ ಫ್ರೈ ಮಾಡ್ಕೊಳ್ಳೋದು. ಇಷ್ಟು ಇವತ್ತಿನ ಅಡುಗೆ. ಸಿಂಪಲ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡುಗೆ. ಬೇಗ ಅಡುಗೆ ಮಾಡ್ಕೊಳ್ತೇನೆ. ನಾನಿಲ್ಲಿ ಹರಿಗೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಏನಿಲ್ಲ, ತುಂಬ ಟೇಸ್ಟ್ ಅನ್ನೋದಕ್ಕಿಂತ ಅದಕ್ಕೆ ಟೇಸ್ಟೇ ಇಲ್ಲ. ಉಪ್ಪು ಬೆಲ್ಲ ಹಾಕಿದ್ರೆ ಅದು ಸ್ವಲ್ಪ ತಿನ್ಬಹುದು, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ ಮಾಡಿ ತಿನ್ನಬೇಕು. ಅದರದ್ದು ದಂಟಿತ್ತು, ಅದರಿಂದ ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಿತ್ತು. ಈ ಸೀಸನ್ನಲ್ಲಿ ಸೊಪ್ಪಿನ ತರಕಾರಿ ಅಂದರೆ ಸೊಪ್ಪೆಲ್ಲ ಬರೋದು ಕಡಿಮೆ. ಆದರೂ ಈಗ ನಾನು ಹೊನ್ನಾವರಕ್ಕೆ ಹೋದಾಗ ತಗೊಂಡು ಬಂದಿದ್ದೆ. ನನಗೆ ಸೊಪ್ಪು ತಿರೋದಂದರೆ ತುಂಬ ಇಷ್ಟ, ಪಲ್ಯ ಮಾಡಿಕೊಂಡು. ಹಾಗಾಗಿ ನಾನು ತಗೊಂಡು ಬಂದಿದ್ದೆ. ನೋಡೋಣ ಅಂಥೇಳಿ ಸ್ವಲ್ಪನೇ ಇತ್ತು, ಹೆಚ್ಚೇನಿಲ್ಲ. ಆದರೂ ಅದ್ರ ಪಲ್ಯ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಈರುಳ್ಳಿ ಸಾರಿಗೆ ರುಬ್ಕೊಳ್ತಾ ಇದ್ದೇನೆ ನೋಡಿ. ಇದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಸಣ್ಣ ಶುಂಠಿ ಇತ್ತು, ಶುಂಠಿ ಜಜ್ಜಿ ಹಾಕಿದೆ. ಆದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಶುಂಠಿ ಮತ್ತು ಈರುಳ್ಳಿದು. ಸೊ ಹಾಗಾಗಿ ನಾನು ಯಾವತ್ತೂ ಈರುಳ್ಳಿ ಸಾರು ಅಂದರೆ ಈರುಳ್ಳಿ ಸಾರಷ್ಟೇ ಮಾಡೋದಿತ್ತು. ಆದರೆ ಈಗೀಗ ನಾನು ಅದಕ್ಕೆ ಶುಂಠಿನೂ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಅದನ್ನ ಹೆಚ್ಚು ಯೂಸ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ನಾನು ಅದನ್ನ ಹಾಗೆ ಮಾಡ್ತಾಯಿದ್ದೀನಿ, ಫಾಲೋ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ಏನೇನು ಬೇಕು ಆ ಥರ ಆಹಾರನೇ ತಿನ್ನೋದು. ಮಧ್ಯದಲ್ಲಿ ಅದು ಬ್ರೇಕ್ ಆಗ್ತದೆ. ಎಲ್ಲಾದರೂ ಹೋಟೆಲಿಗೆ ಹೋಗೋದು, ಇಲ್ಲಾಂದ್ರೆ ಹೊರಗಡೆ ಹೋದಾಗ ಏನಾದರೂ ಫಾಸ್ಟ್ ಫುಡ್ ತಿನ್ನೋದು ಅಂಥೇಳಿ ಅದು ಬ್ರೇಕ್ ಆಗ್ತದೆ. ಆದರೆ ಆದಾಗ ಆಗಲಿ, ಮನೇಲಿ ಇದ್ದಾಗ ಹೆಚ್ಚಿಗೆ ನಾವು ಮನೇಲೇ ಇರ್ತೇವೆ. ಹಾಗಾಗಿ ಮನೇಲೇ ನಾವು ಹೆಲ್ದಿ ಆಗಿರುವಂತಹ ರೆಸಿಪಿನ ಮಾಡಿ ತಿನ್ನೋದು. ಸೊ ಹಾಗಾಗಿ ನಮ್ಮ ಮನೆಯವರಿಗೂ ಕೂಡ ಹೊರಗಡೆ ತಿನ್ನೋದು ಇಷ್ಟ ಇಲ್ಲ, ಹೊರಗಡೆಯಿಂದ ತರೋದು ಇಷ್ಟ ಇಲ್ಲ. ನಾವಾದರೂ ಅಪರೂಪಕ್ಕೆ ಹೊರಗಡೆ ತಿಂದರೂ ಪಾರ್ಸಲ್ ತರಲಿ ಅಂತ ಹೇಳಿದ್ರೆ ಅವರು ಬೇಡನೇ ಅಂತ ಹೇಳ್ತಾರೆ. ಪಾರ್ಸಲ್ ತರೋದು ಬೇಡ, ನಮಗೆ ಕೊಡೋದು ಬೇಡ, ನಾನು ತಿನ್ನೋದು ಬೇಡ ಅಂಥೇಳಿ. ಸೊ ನೋಡಿ, ಈರುಳ್ಳಿ ಸಾರು ಕೂಡ ರೆಡಿ ಆಯಿತು. ಈ ಕಡೆ ಹರಿಗೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಈ ನವಿಲು ಕೋನ್ ನಾನು ಏನು ತಪ್ಪು ಮಾಡಿದೆ ಅಂದರೆ ನೀರಲ್ಲಿ ಹಾಕಬಾರ್ದಿತ್ತು. ನೀರಲ್ಲಿ ಹಾಕಿದ್ರೆ ಈ ಥರ ಗಟ್ಟಿ ಆಗ್ತದೆ. ಹಾಗೆ ಹಾಕಬೇಕಿತ್ತು. ನೀರಲ್ಲಿ ಹಾಕಿಬಿಟ್ಟು ಏನು ಮಾಡಲಿಕ್ಕಾಗೋದಿಲ್ಲ. ಆದರೂ ಫ್ರೈ ಆಯಿತು. ಹಾಯ್ ಫ್ರೆಂಡ್ಸ್, ಅಡುಗೆ ಕೆಲಸ ಮುಗೀತು, ಪಾತ್ರೆ ತಿಕ್ಕ ಆಯಿತು, ಬಟ್ಟೆ ಒಗೆದಾಯಿತು. ಈಗ ನೆಲ ಒರೆಸ್ಕೊಳ್ಬೇಕು, ಕಪಾಟೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸಲ ಸ್ನಾನ ಆಗಿದೆ, ಇನ್ನೊಂದು ಸಲ ಸ್ನಾನ ಮಾಡಿ ಊಟ ಮಾಡೋದು. ಇವತ್ತಿನ ವ್ಲಾಗು ಸಿಂಪಲ್ಲು. ಈ ಡೈಲಿ ವ್ಲಾಗ್ ಇರುತ್ತಲ್ಲ, ನಾನು ಎಲ್ಲಾದರೂ ಹೋಗೋದು ಬರೋದೆಲ್ಲ ಕಡಿಮೆ. ಸೊ ಹಾಗಾಗಿ ಮನೇಲಿ ಏನು ಮಾಡ್ತೇನೆ ಅದನ್ನಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಹೊರಗಡೆ ಹೋದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೇನೆ. ಆದರೆ ಡೈಲಿ ಏನು ಹೊರಗಡೆ ಹೋಗೋದಿಲ್ಲ ಅಲ್ವಾ. ಸೊ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ವ್ಲಾಗನ್ನು ನೀವು ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಮ್ಮ ಅನಗ ನೋಡಿ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ, ಯಾಕಂದರೆ ಅವ್ರ ಸ್ಕೂಲ್ ಡೇ ಇವತ್ತಿಂದ ಸ್ಟಾರ್ಟು, 3 ದಿನ ಸ್ಕೂಲ್ ಡೇ. ಸೊ ಹಾಗೆ ಇವಳು ಡ್ಯಾನ್ಸ್ ನಾಳೆ ಇದೆ. ಇವತ್ತಿಂದ ಅವ್ರ ಸ್ಕೂಲ್ ಡೇ ಸ್ಟಾರ್ಟ್ ಆಗಿದೆ, ನಾಳೆ ಅವಳು ಡ್ಯಾನ್ಸ್ ಇದೆ. ಸೊ ಹಾಗಾಗಿ ನಾಳೆ ಹೋಗ್ತೇವೆ. ಈಗ ಕೋಲ್ಡ್ ಅಲ್ವಾ, ಮತ್ತು ರಾತ್ರಿಗೆಲ್ಲ ಅವಳಿಗೆ ಸ್ವಲ್ಪ ಆರಾಮಿರಲಿಲ್ಲ, ಮತ್ತು ನನಗೂ ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ಡೈಲಿ ಏನು ಹೋಗೋದಿಲ್ಲ. ಅವಳು ಡ್ಯಾನ್ಸ್ ಇದೆ ನಾಳೆ, ಹಾಗಾಗಿ ಹೋಗಿ ಬರೋದು. ನಿಮ್ಗೆ ಹೇಳ್ತೇನೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಗ್ಯಾದ್ರಿಂಗ್ ಡೇ ಎಲ್ಲ. ನವಿಲು ಕೋನ್ ಫ್ರೈ ನೋಡಿ ಈ ಥರ ಬಂದಿದೆ.
ಆಲೂಗಡ್ಡೆ ಫ್ರೈ ಥರ ಕಾಣಿಸ್ತದೆ, ನವಿಲು ಕೋನ್ ಫ್ರೈ ಅದೇ. ಫ್ರೆಂಡ್ಸ್, ನಾವು ರೆಡಿಯಾಗಿದ್ದೀವಿ ಈಗ ಅನಗನ್ ಸ್ಕೂಲಿಗೆ ಹೋಗಲಿಕ್ಕೆ. ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು. ಸೊ 8-8:30 ಅವಳು ಡ್ಯಾನ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ನಾವೀಗ 6 ಗಂಟೆ ಎದ್ದು ಹೋಗ್ತೇವೆ. ಈಗ ಹೋಗಿ ಬಸ್ಸಿಗೆ ಹೋದರೆ ಕರೆಕ್ಟ್ ಆಗ್ತದೆ ಟೈಮು. ಬರ್ತೇವೆ. ನಾವು ಹೋದ್ವಿ ಅನಗನ್ ಸ್ಕೂಲಿನ ಸರಸ್ವತಿ ಸಂಭ್ರಮನ ನೋಡಲಿಕ್ಕೆ. ಎದುರಿಗೆ ನೋಡಿ ಎಂಟ್ರೆನ್ಸ್ಗೆ ಸರಸ್ವತಿ ಮೂರ್ತಿ ಇದೆ, ಅದಕ್ಕೆ ಕೈ ಮುಗಿದು ಒಳಗೆ ಹೋದ್ವಿ. ಅಲ್ಲಿ ಮಕ್ಕಳೇ ಮಾಡಿರುವಂತಹ ನೋಡಿ ಮಾಡೆಲ್ಸು, ಸೈನ್ಸ್ ಮಾಡೆಲ್ ಮತ್ತು ಮ್ಯಾಥ್ಸ್ ಮಾಡೆಲ್ಸು ಮತ್ತು ಈ ಥರ ಎಲ್ಲ ಯಕ್ಷಗಾನ ಯಾರ್ಯಾರು ಮಾಡ್ತಾರೆ ಅವ್ರ ಫೋಟೋಸ್ ಎಲ್ಲ ಹಾಕಿಟ್ಟಿದ್ರು. ಇಲ್ಲಿ ಸೆಲ್ಫಿ ಜೋನ್ ಕೂಡ ಮಾಡಿಟ್ಟಿದ್ರು, ಎಲ್ಲರೂ ಫೋಟೋ ತೆಗೆಸ್ಕೊಳ್ಬೇಕಲ್ವ. ಹಾಗಾಗಿ ನಾವು ಕೂತ್ಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ನೋಡಿ ಮಕ್ಕಳು ಯಾವ ರೀತಿ ಮಾಡ್ತಾರೆ ಅಂಥೇಳಿ. ನಮ್ಮ ಈಗಿನ ಮಕ್ಕಳು ತುಂಬ ಹುಷಾರಂದರೆ ಹುಷಾರು. ಎಲ್ಲ ರೀತಿಯಂತಹ ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ರು ನೋಡಿ. ಸೈನ್ಸ್ ಮಾಡೆಲ್ಸು ಇದು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ದೊಡ್ಡವ್ರು ಮಾಡಿದ್ರೆ ಅದೆಷ್ಟೇನೋ ದೊಡ್ಡದು ಅನಿಸ್ತಿಲ್ಲ. ನೋಡಿ ಯಾಣ ಯಾವ ರೀತಿ ಮಾಡಿದ್ದಾರೆ ನೋಡಿ. ಇದು ಈ ರೀತಿ ನೋಡಿ ರಾಮನ ಪ್ರತಿಷ್ಠೆ ಹೇಗೆ ರಾಮನ ಮೂರ್ತಿ, ವೃಕ್ಷಮಾತೆ, ತುಳಸಿ ನೋಡಿ. ಇದು ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ರಲ್ವ ಅದ್ರ ಮಾಡೆಲ್ ನೋಡಿ ಯಾವ ರೀತಿ ತೋರಿಸಿದೆ ಅಂದರೆ ನೋಡಿದ್ರೆ ಕಣ್ಣೀರು ಬರ್ತದೆ ಈಗಲೂ ಕೂಡ. ಯಾವ ರೀತಿ ಮಾಡಿದ್ರೆ ಇದರ ಡ್ಯಾನ್ಸ್ ಕೂಡ ಇತ್ತು ಇವತ್ತು. ಮತ್ತು ಅಲ್ಲಿ 3D ಶೋ ಕೂಡ ಮಾಡ್ತಿದ್ರು, ಮಕ್ಕಳೇ ಮಾಡೋದು. ನಾವು ಕೂಡ ನೋಡಿದ್ವಿ ಒಂದು 10 ಮಿನಿಟ್ಸ್ ಅಷ್ಟೇ. ಹಾಗೆ ನನ್ನ ಮಗಳು ಸ್ಕೂಲಿಗೆ ಡ್ಯಾನ್ಸ್ ರೆಡಿ ಆದಳು. ಅವಳ ಜೊತೆ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿ ಫೋಟೋ ತೆಗೆಸ್ಕೊಂಡ್ಳು ಅವಳು. ಫ್ರೆಂಡ್ಸ್ ನೋಡಿ ಎಲ್ಲರೂ ರೆಡಿಯಾಗಿದ್ರು, ಕೃಷ್ಣ ರಾಧೆ ಅಂತೆ. ಮತ್ತು ಎಲ್ಲ ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡೆ. ನಿನ್ನೆ ರಾತ್ರಿ ಅಂತೂ 12:30 ಆಯಿತು ಬರಲಿಕ್ಕೆ. ಹಾಗಾಗಿ ಸಖತ್ತಾಗಿ ನಿದ್ದೆ ಕೂಡ ಮಾಡಿದೆ. ಈ ನಮ್ಮನೆಯವ್ರ ಪ್ಯಾಂಟೆಲ್ಲ ಇತ್ತು, ಅದನ್ನು ಶರ್ಟು ಇಸ್ತ್ರಿ ಮಾಡಿದೆ, ಒಂದು 5-6 ಶರ್ಟು. ಈಗ ಪ್ಯಾಂಟ್ ಕೂಡ ಇಸ್ತ್ರಿ ಮಾಡ್ತಾ ಇದ್ದೇನೆ. ಯಾರಿಗೆ ಕೊಡಲಿಲ್ಲ ಇಸ್ತ್ರಿ ಮಾಡಲಿಕ್ಕೆ, ನಾನೇ ಮಾಡ್ತಾ ಇದ್ದೇನೆ. ಯಾಕಂದರೆ ಇಸ್ತ್ರಿನೂ ಇದೆ, ನಾನು ಮಾಡಲಿಕ್ಕೂ ಬರುತ್ತೆ ಅಂಥೇಳಿ. ಯಾಕೆ ನಾನು ಈ ರೀತಿ ಐರನ್ ಮಾಡಿದ್ದೇನೆ, ನಮ್ಮನೆಯವ್ರು ಡೈಲಿ ಏನು ಪ್ಯಾಂಟ್ ಹಾಕೋದಿಲ್ಲ, ಡೈಲಿ ನಾನು ಇಸ್ತ್ರಿ ಮಾಡೋದಿಲ್ಲ. ಆದರೂ ಯಾಕೆ ಐರನ್ ಮಾಡ್ತಾ ಇದ್ದೇನೆ ಅಂತ ಹೇಳೋದು ನಿಮ್ಗೆ ಸರ್ಪ್ರೈಸು. ನಾನು ಹೇಳ್ತೇನೆ ಮುಂದಿನ ವ್ಲಾಗದಲ್ಲಿ ಯಾಕೆ ನಾನು ಎಲ್ಲ ಟ್ರಾಲಿ ಬ್ಯಾಗ್ ತೋರಿಸಿದೆ ನಿಮಗೆ. ಆ ಟ್ರಾಲಿ ಬ್ಯಾಗೆಲ್ಲ ಯಾಕೆ ತರಿಸ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬಾಯ್.